Last and final call. Court number 1. Bangalore Urban versus Kopla. Both team captain bring your team immediate. ಬೇಗನೆ ಪಂದ್ಯ ಮುಗಿದಿದೆ ಅಂಕಣ ಒಂದರಲ್ಲಿ. ಎರಡು ತಂಡದ ತರಬೇತರು ಬೇಗನೆ ಅಂಕಣಕ್ಕೆ ಕರೆತನ್ನಿ. ಅಂಕಣ ಒಂದರಲ್ಲಿ ಪಂದ್ಯ ಮುಕ್ತಾಯ ಆಗಿದೆ. ಗದಗ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ ತಂಡಗಳ ನಡುವೆ 32 ಮತ್ತು 13ರಲ್ಲಿ ಬೆಳಗಾವಿ ಜಿಲ್ಲಾ ತಂಡ. ಕಣ 2ರಲ್ಲಿ ಮುಂದಿನ ಪಂದ್ಯ ರಾಮನಗರ ಹೊಸ ಹೆಸರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ವಿರುದ್ಧ ಬಾಗಲಕೋಟೆ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಬಾಗಲಕೋಟೆ ವಿರುದ್ಧ ಬೆಂಗಳೂರು ದಕ್ಷಿಣ ಜಿಲ್ಲೆ, ಎರಡು ತಂಡಗಳಿಗೆ ಇದು ಮೊದಲ ಕರೆ. ಕಣ ಒಂದರಲ್ಲಿ ಬೆಂಗಳೂರು ಅರ್ಬನ್ ವಿರುದ್ಧ ಕೊಪ್ಪಳ. ಎರಡು ತಂಡದ ಆಟಗಾರ್ತಿಯರು ಬೇಗನೆ ಅಂಕಣ ಪ್ರವೇಶ ಮಾಡಬೇಕು. ಉತ್ತಮವಾದ ಒಂದು ಟ್ಯಾಕಲ್ ನೋಡ್ತಾ ಇದೀವಿ ಇಲ್ಲಿ. ಬೆಂಗಳೂರು ಗ್ರಾಮಾಂತರ ತಂಡದ ಆಟಗಾರ್ತಿಯರಿಂದ ಒಂದು ಹೊಂದಾಣಿಕೆಯ ಹಿಡಿತದ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ 4 ಅಂಕಗಳನ್ನು, ಬೆಂಗಳೂರು ಗ್ರಾಮಾಂತರ ತಂಡ 2 ಅಂಕಗಳನ್ನು ಗಳಿಸಿ ನೋಡಲ್ಲಿ ಸ್ಕೋರ್ ಬೋರ್ಡ್ಗೆ ಯಾರು ಟಚ್ ಮಾಡ್ಕೊಂಡು ಕೂತಿದ್ದೀರಾ ಸ್ವಲ್ಪ ಪಕ್ಕಕ್ಕೆ ಬನ್ನಿ, ಸ್ವಲ್ಪ ದೂರ ಕೂತ್ಕೊಳ್ಳಿ ಸರ್ ಅಲ್ಲಿಂದ. ನಾಲ್ಕು 3ರಲ್ಲಿ ಒಂದು ಅಂಕದ ಮುನ್ನಡೆ ಮಂಡ್ಯ ಜಿಲ್ಲಾ ತಂಡ. ಸಕ್ಕರೆ ನಗರ ಮಂಡ್ಯ ತಂಡ ಬಾಗಲಕೋಟೆ ಹಾಗೂ ರಾಮನಗರ ಕಣ 1ರಲ್ಲಿ ಕೊಪ್ಪಳ ಹಾಗೂ ಬ್ಯಾಂಗ್ಳೂರು ಅರ್ಬನ್ ಕಣ ಕೊಪ್ಪಳ ವಿರುದ್ಧ ಬ್ಯಾಂಗ್ಳೂರು ಅರ್ಬನ್. ರೆಫ್ರಿ ಭೂತರಾಯಪ್ಪ, ಅಂಪೈರ್ ರಮೇಶ್ ಬಾಬು ವೇಣುಗೋಪಾಲ್, ಸ್ಕೋರರ್ ಸಂದೀಪ್, ಅಸಿಸ್ಟೆಂಟ್ ಸ್ಕೋರರ್ ಸಂಪತ್ ಆಲಿ, ಡೋರ್ ಡೈ ಪ್ರಕಾಶ್. ಬನ್ನಿ ಬ್ಯಾಂಗ್ಳೂರ್ ಕೊಪ್ಪಳ ಬ್ಯಾಂಗ್ಳೂರ್ ಅರ್ಬನ್
ಕಣ ಒಂದರಲ್ಲಿ ಕೊಪ್ಪಳ ವಿರುದ್ಧ ಬ್ಯಾಂಗ್ಳೂರ್ ಅರ್ಬನ್. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕ್ಯಾಪ್ಟನ್ ಆಫ್ ಬ್ಯಾಂಗ್ಳೂರ್ ಅರ್ಬನ್ ನೋಡಿ, ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಕೊಪ್ಪಳ ತಂಡ ಈಗಾಗಲೇ ಕಣವನ್ನು ಪ್ರವೇಶಿಸಿದೆ. ಬ್ಯಾಂಗ್ಳೂರ್ ಅರ್ಬನ್ ತಂಡ ಅದೇ ರೀತಿ ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನು ತಾವು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ವೀಕ್ಷಣೆ ಮಾಡಬಹುದು. ತಮ್ಮ ಸ್ನೇಹಿತರು ಹಾಗೂ ಮನೆಯಲ್ಲಿರುವಂಥವ್ರಿಗೆ ಫೋನ್ ಮುಖಾಂತರ ತಿಳಿಸ್ಬೋದು ತಾವು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ. ಮುಖ್ಯ ತೀರ್ಪುಗಾರರು ದಯಮಾಡಿ ತಂಡಗಳನ್ನು ಸಾಲಾಗಿ ನಿಲ್ಲಿಸಿ ಅತಿಥಿಗಳ ಪರಿಚಯ ಕಾರ್ಯಕ್ರಮಕ್ಕಾಗಿ ಒಂದು ಪಂದ್ಯಕ್ಕೆ ಅತಿಥಿಗಳಾಗಿ ಆಗಮಿಸಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಶ್ರೀಯುತ ಜೆ.ಸಿ. ಕೃಷ್ಣಪ್ಪರವರು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಪುರಸಭಾ ಸದಸ್ಯರು ಜಿಗಣಿ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಅವರು, ಪುರಸಭಾ ಸದಸ್ಯರು ಜಿಗಣಿ. ಇಬ್ಬರು ಅತಿಥಿಗಳನ್ನು ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರಾದಂಥ ಶ್ರೀಯುತ ಬಿ.ಎಲ್. ಶೇಖರ್ ಅವರು ಅಂಕಣಕ್ಕೆ ಕರೆದು ಬರಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ತಂಡಗಳ ಪರಿಚಯ. ಮೊದಲಿಗೆ ಕೊಪ್ಪಳ ಜಿಲ್ಲಾ ತಂಡದ ಪರಿಚಯದ ಜೊತೆಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಅತಿಥಿಗಳು. ಅದೇ ರೀತಿ ತೀರ್ಪುಗಾರರ ಒಂದು ಪರಿಚಯ ಕೂಡ. ಬೆಂಗಳೂರು ನಗರ ಜಿಲ್ಲಾ ತಂಡ, ಅವ್ರಿಗೂ ಕೂಡ ಪರಿಚಯದೊಂದಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಅತಿಥಿಗಳು. ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಬೆಂಗಳೂರು ಗ್ರಾಮಾಂತರ ಹಾಗೂ ಈಗ ಮಂಡ್ಯ ಜಿಲ್ಲಾ ತಂಡ ನಿಯಮದ ಪ್ರಕಾರ ರೆಫ್ರಿಗಳು ಆಡಿಸಿದ್ದಾರೆ ಆ ಥರ ಒಬ್ಬರೇ ಕೋಚ್ ಹೋಗ್ಬೇಕು. ಮತ್ತೊಂದು ಉತ್ತಮ ದಾಳಿ ಮಂಡ್ಯ ಜಿಲ್ಲಾ ತಂಡದ ಪರವಾಗಿ 21 ಮತ್ತು 15ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇದೀಗ 6 ಅಂಕಗಳ ಅಂತರದ ಮುನ್ನಡೆ ಮಂಡ್ಯ ಜಿಲ್ಲಾ ತಂಡ. ಹೊಸದಾಗಿ ಬಂದಂಥ ಜಿಲ್ಲಾ ತಂಡಗಳು ಅನೌನ್ಸರ್ ಟೇಬಲ್ ಹತ್ರ ಬರಬೇಕು, ತಮ್ಮ ಹಾಜರಾತಿ ಕನ್ಫರ್ಮ್ ಮಾಡಬೇಕು. ಹೊಸದಾಗಿ ಬಂದಂಥ ಜಿಲ್ಲಾ ತಂಡಗಳು ಲೇಟಾಗಿ ಬಂದಿರೋರು ಬೇಗನೆ ಅನೌನ್ಸರ್ ಟೇಬಲ್ ಹತ್ರ ಬಂದು ತಮ್ಮ ಹಾಜರಾತಿಯನ್ನು ಕನ್ಫರ್ಮ್ ಮಾಡಬೇಕು. 23-16ರಲ್ಲಿ ಮಂಡ್ಯ ಜಿಲ್ಲಾ ತಂಡ 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ. ವೇದಿಕೆ ಬಲಭಾಗದ ಅಂಕಣ ಒಂದು ಕಡೆ ಆದರೆ ಈತ ವೇದಿಕೆ ಎಡಭಾಗದ ಅಂಕಣದಲ್ಲಿ ಕೊಪ್ಪಳ ಜಿಲ್ಲಾ ತಂಡ ಹಾಗೂ ಬೆಂಗಳೂರು ನಗರ ಜಿಲ್ಲಾ ತಂಡ. ಮೊದಲ ದಾಳಿಯಲ್ಲಿ ಒಂದು ಬೋನಸ್ ಅಂಕವನ್ನು ಪಡೆಯೋದರೊಂದಿಗೆ ಬೆಂಗಳೂರು ನಗರ ಜಿಲ್ಲಾ ತಂಡ ಖಾತೆಯನ್ನು ತೆರೆದಿದ್ದಾರೆ. ಉತ್ತಮವಾದ ಒಂದು ಟ್ಯಾಕಲ್. ಕಣ ಒಂದರಲ್ಲಿ ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಹಾವೇರಿ. 2 ತಂಡಗಳಿಗೆ ಇದು ಮೊದಲ ಕರೆ. ಬೋಟಿಂಗ್ ಕ್ಯಾಪ್ಟನ್ ನೋಟ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ವರ್ಸಸ್ ಹಾವೇರಿ. ಬೋಟಿಂಗ್ ಕ್ಯಾಪ್ಟನ್ ನೋಟ್, ಫಸ್ಟ್ ಕಾಲ್ ಫಾರ್ ಯು. ಚಿಕ್ಕಮಗಳೂರು ಜಿಲ್ಲೆ ವಿರುದ್ಧ ಹಾವೇರಿ. ಅಂಕಣ 1ರಲ್ಲಿ ಮುಂದಿನ ಪಂದ್ಯ ಹಾವೇರಿ ವಿರುದ್ಧ ಚಿಕ್ಕಮಗಳೂರು. 2 ತಂಡಗಳಿಗೆ ಇದು ಮೊದಲ ಕರೆ. ಅದೇ ರೀತಿ ಅಂಕಣ 2ರಲ್ಲಿ ಬ್ಯಾಂಗ್ಳೂರು ಸೌತ್ ರಾಮನಗರ ವಿರುದ್ಧ ಬಾಗಲಕೋಟೆ. ತಮಗಿದು 2ನೇ ಕರೆ. ಅಂಕಣ 2ರಲ್ಲಿ ಮುಂದಿನ ಪಂದ್ಯ ಬಾಗಲಕೋಟೆ ವಿರುದ್ಧ ಬ್ಯಾಂಗ್ಳೂರು ಸೌತ್ ಡಿಸ್ಟಿಕ್. ಕೋರ್ಟ್ ನಂಬರ್ 1ರಲ್ಲಿ ಹಾಫ್ ಟೈಮ್ ಇದೀಗ. 25 ಅಂಕಗಳನ್ನು ಮಂಡ್ಯ ಜಿಲ್ಲಾ ತಂಡ, 16 ಅಂಕಗಳನ್ನು ಬೆಂಗಳೂರು ರೂರಲ್ ತಂಡ. ಒಂಬತ್ತು ಅಂಕಗಳ ಅಂತರದಲ್ಲಿ ಮಂಡ್ಯ ಜಿಲ್ಲೆಯ ತಂಡ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. ಮೊದಲ ಪಂದ್ಯ ಇಷ್ಟು ಅತ್ಯಧಿಕ ಸ್ಕೋರನ್ನು ನೋಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ತಂಡ 25 ಅಂಕಗಳನ್ನು ಹಾಫ್ ಟೈಮ್ನಲ್ಲೇ ಗಳಿಸ್ಕೊಂಡಿದ್ದಾರೆ. ಉತ್ತಮವಾದ ಪ್ರಯತ್ನ ಆಗಿತ್ತು. ಮಲ್ಟಿಪಲ್ ಪಾಯಿಂಟ್ಸ್ ಬರುವ ಎಲ್ಲ ಸಾಧ್ಯತೆ ಇತ್ತು. ಮಿಡ್ ಲೈನ್ನ ಹತ್ತಿರದಲ್ಲಿ ಮಿಡ್ ಲೈನನ್ನು ಟಚ್ ಕೂಡ ಮಾಡಿದ್ದಾರೆ ದಾಳಿಗಾರ್ತಿ, ಆದರೆ ಕ್ರಾಸ್ ಮಾಡಲಿಲ್ಲ. ಸಂಪೂರ್ಣವಾಗಿ ಗೆರೆಯನ್ನು ದಾಟಬೇಕಾಗುತ್ತೆ ರೈಡರ್ ಸೇಫ್ ಆಗಬೇಕಾದ್ರೆ. ಗೆರೆಯನ್ನು ದಾಟಲಿಲ್ಲ, ಟಚ್ ಮಾಡಿದ್ರು, ಹಾಗಾಗಿ ರೈಡರ್ ಔಟ್ ಆದರು ಬೆಂಗಳೂರು ತಂಡದ ದಾಳಿಗಾರ್ತಿ. ಈ ಟ್ಯಾಕಲ್ನ ಮುಖಾಂತರ ಕೇವಲ 1 ಅಂಕದ ಅಂತರ ಇದೀಗ 5 ಮತ್ತು 4.
ಬೆನ್ನು ತೋರಿಸಬಾರ್ದು ಅಂತಾರೆ ಹಿರಿಯರು. ಆ ರೀತಿ ತೋರಿಸಿದರೆ ಇಲ್ಲಿ ಔಟ್ ಆಗುವಂಥ ಅವಕಾಶ ಇರುತ್ತೆ. ಅದರ ಸದುಪಯೋಗನ ಪಡೆದುಕೊಂಡಿರೋದು ಬೆಂಗಳೂರಿನ ಆಟಗಾರ್ತಿ. ಪರ್ಸ್ಯೂ ಅಂತ ಕರಿತೇವೆ ಕಬಡ್ಡಿಯಲ್ಲಿ ಇದನ್ನು. ಎದುರಾಳಿ ತಂಡದ ಆಟಗಾರ್ತಿ ಯಾವುದೇ ಸಂಘರ್ಷ ಇಲ್ಲದೆ ವಾಪಸ್ ಆಗುತ್ತಿರುವ ಸಂದರ್ಭದಲ್ಲಿ ಅವರನ್ನು ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲಿ ಇನ್ನೊಂದು ಟ್ಯಾಕಲ್ನ ಪ್ರಯತ್ನ. ಹೊಂದಾಣಿಕೆ ಇದೀಗ ಸೆಟ್ ಆಗ್ತಾ ಇದೆ ಬೆಂಗಳೂರು ತಂಡದಲ್ಲಿ. ಹೊಂದಾಣಿಕೆ ಹಿಡಿತದ ಮುಖಾಂತರ ಮತ್ತೊಂದು ಟ್ಯಾಕಲ್ ಇಲ್ಲಿ. 7-4 3 ಅಂಕಗಳ ಮುನ್ನಡೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ತಂಡ. ಅವತ್ತು ಮತ್ತೊಂದು ಹಿಡ್ತಾ ಈ ಬಾರಿ ಕೊಪ್ಪಳ ಜಿಲ್ಲಾ ತಂಡ. ಹೊಂದಾಣಿಕೆ ಡಿಫೆನ್ಸ್ ಅನ್ನು ತೋರಿಸ್ತಾ ಇದ್ದಾರೆ. ದಾಳಿಗಾರ್ತಿಯರಿಗೆ ಹೆಚ್ಚು ಅವಕಾಶ ಸಿಗ್ತಾ ಇಲ್ಲ ಕೊಪ್ಪಳ ತಂಡದ ಡಿಫೆನ್ಸ್ನ ನಡುವೆ. ಎಂಟಿ ರೇಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಡಿಫೆನ್ಸ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ ಕೊಪ್ಪಳ ತಂಡ. ಅವತ್ತು ಮತ್ತೊಂದು ಪ್ರಯತ್ನ ಮಿಡ್ಲಲ್ಲಿ ಹತ್ತಿರದಲ್ಲಿ ಈ ಬಾರಿ ರೀಚ್ ಆಗ್ತಾ ಇದೆ. ಏನು ಹೇಳ್ತಾರೆ ಅಂಪೈರ್ ಕಾದು ನೋಡಬೇಕಾಗಿದೆ. ಲೆಕ್ಕ ಹಾಕ್ತಾ ಇದ್ದಾರೆ. 3ಕ್ಕಿಂತ ಹೆಚ್ಚು ಅಂಕ ಸಿಗುವ ಎಲ್ಲ ಸಾಧ್ಯತೆಗಳು ಕಾಣಸಿಗ್ತಾ ಇದೆ ಇಲ್ಲಿ. 1 2 3 4 ಅಂಕಗಳು ಒಂದೇ ರೇಡ್ನಲ್ಲೊಂದು ಜೋರಾದ ಚಪ್ಪಾಳೆ ಬರಲಿ. ಕಬಡ್ಡಿಯಲ್ಲಿ ಬಹಳಷ್ಟು ಕಷ್ಟ ಒಂದು ರೇಡ್ನಲ್ಲಿ 4 ಅಂಕ ಗಳಿಸ್ಕೊಳ್ಳೋದು. ಆ ಸಾಧನೆಯನ್ನು ಇದೀಗ ಜರ್ಸಿ ನಂಬರ್ 6 ಆಟಗಾರ್ತಿ ಹೊತ್ತು ಬರ್ತಾ ಇದ್ದಾರೆ. ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸೋದಕ್ಕೆ ಅವಕಾಶ ಆಗ್ತಾ ಇದೆ. 11-5 ಬೆಂಗಳೂರು ನಗರ ತಂಡ ಇದೀಗ ಮುನ್ನಡೆ 6 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಟೈಮ್ಔಟ್ನ ಜೊತೆಯಲ್ಲಿ ಆಲ್ಔಟನ್ನು ಪಡೆಯುವ ಆಲೋಚನೆಯಲ್ಲಿ ಈ ಕಡೆ ಬೆಂಗಳೂರು ನಗರ ತಂಡ ಇದ್ರೆ, ಕೊಪ್ಪಳ ತಂಡ ಆಲ್ಔಟ್ನ ಭೀತಿಯಿಂದ ಹೊರಗಡೆ ಬರುವ ಆಲೋಚನೆಯಲ್ಲಿದ್ದಾರೆ. ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ ಈ ಒಂದು ಪಂದ್ಯಾವಳಿ ಆಯೋಜನೆಗೊಂಡಿದೆ. ಮಹಿಳಾ ವಿಭಾಗದ ಕರ್ನಾಟಕ ರಾಜ್ಯ ಸೀನಿಯರ್ ಚಾಂಪಿಯನ್ಶಿಪ್. ಮತ್ತೊಂದು ಪರ್ಸ್ಯೂ ನೋಡ್ತಾ ಇದ್ದೇವೆ ಲೆಫ್ಟ್ ಕಾರ್ನರ್ ಜಾಗದಿಂದ. ವೇಗದ ಪರ್ಸ್ಯೂಟ್ನೊಂದಿಗೆ ಒಂದು ಅಂಕದ ಸಂಪಾದನೆ ಬೆಂಗಳೂರು ತಂಡಕ್ಕೆ. ಆಲ್ಔಟ್ ಅನ್ನು ಪಡೆಯುವ ಸುವರ್ಣಾವಕಾಶ. ಕೊನೆಯ ಆಟಗಾರ್ತಿ ಕೊಪ್ಪಳ ಜಿಲ್ಲಾ ತಂಡದ ಪರವಾಗಿ. ಒಂದು ಟ್ಯಾಕಲ್ ಲೆಫ್ಟ್ ಕವರ್ ಜಾಗದಿಂದ ಬಂದಿದೆ ಈ ಬಾರಿ. ಎಲ್ಲ ಆಟಗಾರ್ತಿಯರು ತಮ್ಮ ಪಾತ್ರವನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರು ತಂಡದಲ್ಲಿ. ಹಾಗಾಗಿ ಆಲ್ಔಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 15-5 10 ಅಂಕಗಳ ಅಂತರದ ಮುನ್ನಡೆ ಬೆಂಗಳೂರು ನಗರ ಜಿಲ್ಲಾ ತಂಡ. ಮತ್ತೊಂದು ಅಂಕಣದಲ್ಲಿ 28 ಮತ್ತು 17 ಪಂದ್ಯ ಸಾಗಿದೆ. ಮಂಡ್ಯ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತೆ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಟ್ಯಾಕಲ್. ಹೊಂದಾಣಿಕೆ ಹಿಡಿತ ಮತ್ತೊಮ್ಮೆ ಬೆಂಗಳೂರು ನಗರ ಜಿಲ್ಲಾ ತಂಡದಿಂದ. ಥರ್ಡ್ ರೈಟ್, ಡೂ ಆರ್ ಡೈ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ. ಇಲ್ಲೊಂದು ಆಂಕಲ್ ಹೋಲ್ಡ್ ಪ್ರಯತ್ನ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಹೊಂದಾಣಿಕೆ ಹಿಡಿತ ಮತ್ತೆ ಕೊಪ್ಪಳ ಜಿಲ್ಲಾ ತಂಡ. ಬಲಿಷ್ಠವಾದ ಟ್ಯಾಕಲ್ ನೋಡ್ತಾ ಇದ್ದೇವೆ ಲೆಫ್ಟ್ ಕಾರ್ನರ್ ಜಾಗದಿಂದ. ಯಶಸ್ವಿ ಟ್ಯಾಕಲ್.
ಉತ್ತಮವಾದ ಪ್ರಯತ್ನ ಈ ಬಾರಿ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಡಿಫೆನ್ಸ್ ಅಂದರೆ ನಾವು ಅಂತಾರೆ ಕೊಪ್ಪಳ ಜಿಲ್ಲಾ ತಂಡ. ಪರ್ಸ್ಯೂಟ್ ಮಾಡೋಕ್ಕೆ ಬಂದಂಥ ಆಟಗಾರ್ತಿಯನ್ನೇ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರು ಎಂಟ್ರಿ ಆಗಿದ್ದೀರಮ್ಮ, ಒಬ್ಬರು ಮಾತ್ರ ಆಗಬೇಕು. ಟೆಕ್ನಿಕಲ್ ಪಾಯಿಂಟ್ ಹೋಗುತ್ತೆ. ಮತ್ತೊಂದು ಯಶಸ್ವಿ ಟ್ಯಾಕಲ್ ಡೈವಿಂಗ್ ಆಂಕಲ್ ಹೋಲ್ಡ್ನ ಮುಖಾಂತರ. ಇದರೊಂದಿಗೆ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಕೊಪ್ಪಳ ಜಿಲ್ಲಾ ತಂಡದ ಆಟಗಾರರು. ಉತ್ತಮವಾದ ಮತ್ತೊಂದು ದಾಳಿ ಈ ಬಾರಿ ಕೊಪ್ಪಳ ಜಿಲ್ಲಾ ತಂಡದಿಂದ. ತಮ್ಮಿಂದ ಸಾಧ್ಯವಾದಷ್ಟು ಪ್ರತಿರೋಧವನ್ನು ಒಡ್ಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 19-9ರಲ್ಲಿ 10 ಅಂಕಗಳ ಅಂತರದಲ್ಲಿ. ಇನ್ನು ಪ್ರಥಮಾರ್ಧ ಮುಕ್ತ ಆಗಿಲ್ಲ. ಎರಡನೇ ಅಂಕಕ್ಕೂ ಕೂಡ ಮನವಿ ಇದೆ. ವಿರಾಮದ ವೇಳೆಯಲ್ಲಿ 22 ಅಂಕಗಳನ್ನು ಬೆಂಗಳೂರು ನಗರ ತಂಡ, 10 ಅಂಕಗಳನ್ನು ಕೊಪ್ಪಳ ತಂಡ ಗಳಿಸಿ 12 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬೆಂಗಳೂರು ನಗರ ಜಿಲ್ಲಾ ತಂಡ. The second call, Chikmagalur versus Haveri. ಬಾಗಲಕೋಟೆ ಹಾಗೂ ಬ್ಯಾಂಗ್ಳೂರು ಸೌತ್ ರಾಮನಗರ ಕಣ 2ರಲ್ಲಿ, ಕಣ 1ರಲ್ಲಿ ಚಿಕ್ಕಮಗಳೂರು ವರ್ಸಸ್ ಹಾವೇರಿ. ಈ 4 ತಂಡಗಳಿಗೆ ಇದು 2ನೇ ಕರೆ. ಹಲೋ,
ನೋಡಿ, ಒಂದು ಕೋಟ್ ಒಂದು ಮಿಸ್ ಆಗಿದೆ. ದಯಮಾಡಿ ಯಾರಿಗಾರು ಸಿಕ್ಕಿದ್ರೆ ಅದನ್ನು ತಂದು ವೇದಿಕೆಯಲ್ಲಿ ಅಥವಾ ಪ್ರಚಾರಕರ ಬಳಿಯಲ್ಲಿ ಕೊಡಬೇಕು. ಮೋದಿ ಕೋಟ್ ಬ್ಲೂ ಕಲರ್ ಹಾಫ್ ಕೋಟು ವೇದಿಕೆ ಮೇಲಿತ್ತು. ಅದರಲ್ಲಿ ಪಾಕೆಟಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ದಯವಿಟ್ಟು ಯಾರಿಗಾರು ಸಿಕ್ಕರೆ ತಂದುಕೊಡಿ. ಇದು ಭಾಳಷ್ಟು ಸಮಯ ಹಗ್ಗ ಜಗ್ಗಾಟದ ನಡುವೆ ಟ್ಯಾಕಲ್ ಯಶಸ್ವಿಯಾಗಿದೆ. ಸೂಪರ್ ಟ್ಯಾಕಲ್, 2 ಅಂಕ ಸಿಗುತ್ತೆ ಕೊಪ್ಪಳ ತಂಡಕ್ಕೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಬ್ಯಾಂಗ್ಳೂರ್ ಸೌತ್ ವರ್ಸಸ್ ಬಾಗಲಕೋಟೆ. ಬೋತ್ ಟೀಮ್ ಕ್ಯಾಪ್ಟನ್, ಬಿಂಗರ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. ಬೆಂಗಳೂರು ದಕ್ಷಿಣ ಜಿಲ್ಲೆ ವಿರುದ್ಧ ಬಾಗಲಕೋಟೆ. ತಂಡದ ನಾಯಕರೇ ಆಟಗಾರನ್ನು ಅಣಿಗೊಳಿಸಿ ಅಂಗಣಕ್ಕೆ ಕರೆತನ್ನಿ. ಕಣ ಎಡಕ್ಕೆ. ವೇದಿಕೆ ಮೇಲೆ ಒಂದು ಬ್ಲೂ ಕಲರ್ ಹಾಫ್ ಕೋಟ್ ಇತ್ತು. ದಯವಿಟ್ಟು ಯಾರಾದರೂ ತಗೊಂಡೋಗಿದ್ರೆ ದಯವಿಟ್ಟು ಅನೌನ್ಸರ್ ಟೇಬಲ್ ಹತ್ರ ತಂದು ಕೊಡಬೇಕು. ಅದರೊಳಗೆ ಮುಖ್ಯವಾದ ದಾಖಲೆಗಳಿವೆ ಪಾಕೆಟಲ್ಲಿ. ದಯವಿಟ್ಟು ಯಾರಾದರೂ ಗಮನಿಸಿದರೆ ವೇದಿಕೆ ಮೇಲಿದ್ದ ಹಾಫ್ ಕೋಟು ದಾಖಲೆ ಇರೋದ್ರಿಂದ ಆ ಕೋರ್ಟ್ ತಂದರೆ ಸೂಕ್ತವಾದ ಬಹುಮಾನ ಕೂಡ ಕೊಡಲಾಗುವುದು. ಕೋರ್ಟ್ನಲ್ಲಿ ತುಂಬ ಮುಖ್ಯವಾದ ದಾಖಲೆ ಇದ್ದಿದ್ದರಿಂದ ಆ ವೇದಿಕೆ ಮೇಲೆ ಯಾರು ಬೈ ಚಾನ್ಸ್ ತಗೊಂಡೋಗಿದ್ರೆ ದಯವಿಟ್ಟು ತಂದು ಕೊಡಬೇಕು.